ಉತ್ತರ ಕರ್ನಾಟಕದ ಸಹ್ಯಾದ್ರಿ ಕಪ್ಪತಗುಡ್ಡ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ತೋಂಟದ ಶ್ರೀಗಳ ಆಗ್ರಹ. ಪಂಚಲೋಹಗಳ ಬೀಡು, ಅಪಾರ ಪ್ರಮಾಣದ ಆಯುರ್ವೇದ ಸಸ್ಯಗಳ ಕಣಜ ಹಾಗೂ ಹಲವು ವನ್ಯಜೀವಿಗಳಿಗೆ ಆಶ್ರಯ ತಾಣವಾಗಿರುವ ಉತ್ತರ ಕರ್ನಾಟಕದ ಪರ್ವತ ಶ್ರೇಣಿ ಕಪ್ಪತಗುಡ್ಡವನ್ನು ಪ್ರವಾಸಿಗರ ತಾಣವನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಪ್ರಾಧಿಕಾರವನ್ನು ರಚನೆ ಮಾಡಬೇಕೆಂದು ಗದಗ ತೋಂಟದಾರ್ಯ ಮಠದ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು ಸೇರಿದಂತೆ ಈ ಭಾಗದ ಜನತೆ ಹಾಗೂ ಪರಿಸರ ಪ್ರೇಮಿಗಳು ಆಗ್ರಹಿಸಿದ್ದಾರೆ. ಮಲೆನಾಡು ಸೊಬಗಿನ ಪರ್ವತ ಶ್ರೇಣಿ ಕಪ್ಪತಗುಡ್ಡದಲ್ಲಿ ಬೀಸುವ ಗಾಳಿಯು ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಹಾಗೂ ಪರಿಶುದ್ಧವಾದ ಗಾಳಿ ಬೀಸುವ ಪರ್ವತ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಗದಗ ಜಿಲ್ಲೆ ಗದಗ, ಶಿರಹಟ್ಟಿ ಹಾಗೂ ಮುಂಡ್ರಿಗಿ ತಾಲೂಕುಗಳ ಸುಮಾರು 33,000 ಹೆಕ್ಟೇರ್ ಪ್ರದೇಶದಲ್ಲಿ ಮೈಚಾಚಿಕೊಂಡ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಕಪ್ಪತಗುಡ್ಡದ ಸೌಂದರ್ಯವನ್ನು ವೀಕ್ಷಿಸಲು ನಾಡಿನ ಮೂಲೆ ಮೂಲೆಗಳಿಂದ ನಿತ್ಯವೂ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ. ಕಳೆದ ಹಲವು ವರ್ಷಗಳಿಂದ ಕಪ್ಪತಗುಡ್ಡ ಪ್ರದೇಶವನ್ನು ಪ್ರವಾಸಿಗರ ತಾಣವನ್ನಾಗಿ ಅಭಿವೃದ್ಧಿಪಡಿಸಬೇಕು ಎಂಬುದು ಇಡೀ ಉತ್ತರ ಕರ್ನಾಟಕ ಜನತೆಯ ಕನಸಾಗಿದ್ದು, ಸರ್ಕಾರವು ಆದಷ್ಟು ಬೇಗನೆ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಮುಂದಾಗಬೇಕಿದೆ. ವರದಿಗಾರರು ಚಂದ್ರಶೇಖರ್ ಸೋಮಣ್ಣವರ್. ಮಧ್ಯ ಕರ್ನಾಟಕದ ಕಪ್ಪತಗುಡ್ಡ ಪ್ರದೇಶವು ಈ ಭಾಗದ ಸಹ್ಯಾದ್ರಿ ಎಂದೇ ಖ್ಯಾತಿಯನ್ನು ಪಡೆದಿದೆ. ಸಸ್ಯ ವೈವಿಧ್ಯ ಹಾಗೂ ಜೀವ ವೈವಿಧ್ಯದಿಂದ ಕೂಡಿರುವಂಥ ಕಪ್ಪತಗುಡ್ಡದಿಂದಾಗಿ ಈ ಪ್ರದೇಶವು ಅತ್ಯಂತ ಪರಿಶುದ್ಧವಾಗಿರುವಂಥ ಗಾಳಿ ಮತ್ತು ಪರಿಸರವನ್ನು ಹೊಂದಿದಂಥ ಪ್ರದೇಶವಾಗಿದೆ. ಕಪ್ಪತಗುಡ್ಡದಲ್ಲಿ ಅಮೂಲ್ಯವಾಗಿರುವಂಥ ಸಾವಿರಾರು ಔಷಧೀಯ ಸಸ್ಯಗಳು ಬೆಳೆಯುವುದರಿಂದ ಅದೊಂದು ಅಮೂಲ್ಯ ಔಷಧೀಯ ಖನಿಜವಾಗಿದೆ. ಅದರ ಜೊತೆಗೆ ಅನೇಕ ಪ್ರಾಣಿಗಳು, ಜಿಂಕೆ, ಚಿಗರೆ, ಕಾಡುಹಂದಿ, ಚಿರತೆ ಮುಂತಾದ ಪ್ರಾಣಿಗಳಿಂದಾಗಿ ಈ ಪ್ರದೇಶ ಜೀವ ವೈವಿಧ್ಯದ ಪ್ರದೇಶವೂ ಆಗಿದೆ. ಈ ಕಪ್ಪತಗುಡ್ಡ ಈ ಭಾಗದ ಜೀವನಾಡಿ. ಕಪ್ಪತಗುಡ್ಡದಿಂದಾಗಿ ಈ ಭಾಗದಲ್ಲಿ ಸಮಯಕ್ಕೆ ಸರಿಯಾಗಿ ಮಳೆ ಬಂದು ರೈತರು ಸಮೃದ್ಧಿಯಿಂದ ಬದುಕುವಂತಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಕಪ್ಪತಗುಡ್ಡದ ರಕ್ಷಣೆಗಾಗಿ, ಕಪ್ಪತಗುಡ್ಡದ ಪರಿಸರದ ರಕ್ಷಣೆಗಾಗಿ ಅನೇಕ ದಿನಗಳಿಂದ ಹೋರಾಟ ನಡೆದಿರುವುದು ಎಲ್ಲರಿಗೂ ತಿಳಿದಿರುವಂಥ ಸಂಗತಿ. ನಮ್ಮ ಗುರುಗಳಾಗಿದ್ದ ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಕಪ್ಪತಗುಡ್ಡದ ಸಂರಕ್ಷಣೆಗಾಗಿ ತಮ್ಮ ಇಡೀ ಬದುಕನ್ನೇ ಸವಿಸಿದಂಥವರು. ಅವರ ಹೋರಾಟದ ಫಲವಾಗಿ ಇವತ್ತು ಕಪ್ಪತಗುಡ್ಡದ ಪ್ರದೇಶ ಗಣಿಗಾರಿಕೆಯಿಂದ ಮುಕ್ತವಾಗಿದೆ. ಇಂಥ ಒಂದು ಕಪ್ಪತಗುಡ್ಡ ಇವತ್ತು ಹಚ್ಚ ಹಸಿರಿನಿಂದ ನಳನಳಿಸ್ತಾ ಇರುವುದನ್ನು ನೋಡುವುದಕ್ಕಾಗಿ ನಾಡಿನ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ
ಸರ್ಕಾರ ಈ ಕಪ್ಪತ್ತಗುಡ್ಡದ ಪ್ರದೇಶವನ್ನು ವನ್ಯಜೀವಿ ಧಾಮ ಅಂಥೇಳಿ ಘೋಷಣೆ ಮಾಡಿರುವುದು ಕೂಡ ಅತ್ಯಂತ ಪ್ರಶಂಸನೀಯವಾಗಿರುವಂಥ ಕಾರ್ಯವಾಗಿದೆ. ಈ ಒಂದು ಪ್ರದೇಶದ ರಕ್ಷಣೆ ಜೊತೆಗೆ ಇದನ್ನೊಂದು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಬೇಕಾದಂಥ ಅವಶ್ಯಕತೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಪ್ಪತ್ತಗುಡ್ಡದ ಅಭಿವೃದ್ಧಿಗಾಗಿ ಒಂದು ಪ್ರಾಧಿಕಾರ ರಚನೆ ಆಗಬೇಕು ಅನ್ನೋದು ಈ ಭಾಗದ ಜನರ ಸದಾಶಯವಾಗಿದೆ. ಅದಕ್ಕೆ ಪೂರಕವಾಗಿ ಸರ್ಕಾರ ಸ್ಪಂದಿಸಿ ಈ ಕಪ್ಪತ್ತಗುಡ್ಡದ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಬೇಕು. ಕಪ್ಪತ್ತಗುಡ್ಡದ ಪ್ರದೇಶವನ್ನು ಗಣಿಗಾರಿಕೆಯಿಂದ ಮುಕ್ತಗೊಳಿಸಬೇಕು ಮತ್ತು ಕಪ್ಪತ್ತಗುಡ್ಡದ ಒಂದು ಪ್ರದೇಶದ ಸೂಕ್ಷ್ಮ ವಲಯವನ್ನು 1 ಕಿಲೋಮೀಟರ್ನಿಂದ 10 ಕಿಲೋಮೀಟರ್ ವ್ಯಾಪ್ತಿವರೆಗೆ ವಿಸ್ತರಿಸಬೇಕು. ಇದು ಸುಪ್ರೀಂ ಕೋರ್ಟಿನ ಆದೇಶವೂ ಕೂಡ ಆಗಿರೋದರಿಂದ ಸರ್ಕಾರ ಈ ದಿಶೆಯಲ್ಲಿ ಸೂಕ್ಷ್ಮ ವಲಯ ಪ್ರದೇಶವನ್ನು ವಿಸ್ತರಿಸಬೇಕು ಅಂಥೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ. ಅದರ ಜೊತೆಗೆ ಈ ಪರಿಸರದ ಒಂದು ರಕ್ಷಣೆಯ ದೃಷ್ಟಿಯಿಂದ ಇವತ್ತು ಕಪ್ಪತ್ತಗುಡ್ಡದ ಪ್ರದೇಶದ ಒಂದು ಮಹತಿಯನ್ನು ಹಿರಿಮೆಯನ್ನು ಸಾರುವಂಥ ಒಂದು ವಿಷಯವನ್ನು ಮಕ್ಕಳ ಪಠ್ಯಪುಸ್ತಕಗಳಲ್ಲಿ ಸೇರಿಸಿದರೆ ಖಂಡಿತವಾಗಿಯೂ ಅದು ಹೆಚ್ಚಿನ ಪ್ರಯೋಜನಕಾರಿಯಾಗಬಾರ್ದು. ಈ ದಿಶೆಯಲ್ಲಿ ಕಪ್ಪತ್ತಗುಡ್ಡದ ರಕ್ಷಣೆ ಅದು ನಮ್ಮೆಲ್ಲರ ಹೊಣೆ. ಅದು ಪರಿಸರದ ರಕ್ಷಣೆ. ಪರಿಸರ ಉಳಿದರೆ ಮನುಷ್ಯ ಉಳಿತಾನೆ. ಮನುಷ್ಯ ಯಾವಾಗಲೂ ಪರಿಸರದ ಶಿಶು ಅನ್ನೋದನ್ನು ನೆನಪಿಸಿಕೊಂಡು ಪರಿಸರದ ರಕ್ಷಣೆಗಾಗಿ ನಾವೆಲ್ಲ ಕೈಜೋಡಿಸಬೇಕಾದಂಥ ಅವಶ್ಯಕತೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಭಾಗದ ಜೀವನಾಡಿಯಾಗಿರುವಂಥ ಕಪ್ಪತ್ತಗುಡ್ಡ ಪ್ರದೇಶದ ಒಂದು ಉಳಿವಿಗಾಗಿ ಅದರ ಅಭಿವೃದ್ಧಿಗಾಗಿ ನಾವೆಲ್ಲ ಶ್ರಮಿಸೋಣ. ಸರ್ಕಾರ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಮತ್ತು ಅದನ್ನೊಂದು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೇವೆ. ಅದರ ಜೊತೆಗೆ ಮಕ್ಕಳಿಗೂ ಕೂಡ ಕಪ್ಪತ್ತಗುಡ್ಡ ಪ್ರದೇಶದ ಬಗ್ಗೆ ವಿಶೇಷವಾಗಿರುವಂಥ ಆಸಕ್ತಿ ಹುಟ್ಟುವಂತೆ ಅದರ ಒಂದು ಜ್ಞಾನ ಮಕ್ಕಳಿಗಾಗುವಂತೆ ಪರಿಚಯಿಸಬೇಕಾದಂಥ ಅವಶ್ಯಕತೆ ಇರುವುದರಿಂದ ಪಠ್ಯಪುಸ್ತಕಗಳಲ್ಲಿಯೂ ಕೂಡ ಈ ಒಂದು ಪರಿಸರದ ವಿಷಯವನ್ನು ಅದರಲ್ಲೂ ವಿಶೇಷವಾಗಿ ಕಪ್ಪತ್ತಗುಡ್ಡ ಪ್ರದೇಶದ ವಿಷಯವನ್ನು ಸೇರಿಸಬೇಕು ಅಂತೇಳಿ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸ್ತೇವೆ.